ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಡೈಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ. ನಾನು ಯಾವುದೇ ಥರ ವೀಡಿಯೋಸ್ ಮಾಡಿಲ್ಲ. ನಾಳೆ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ಇವತ್ತು ಏನು ಮಾತಾಡೋಕ್ಕೆ ಅಂತ ಬಂದೆ ಅಂತಂದರೆ ಹೂವು ಕಟ್ತಿದ್ದೀನಿ. ನಾನು ಏನು ಹೇಳೋಕ್ಕೆ ಬಂದೆ ಅಂತಂದರೆ, ಯೂಟ್ಯೂಬಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ರಲ್ಲ, ನನ್ನ ತಗೊಂಡು ಬಂದು ಯಾರೊಬ್ಬರು ಕಮೆಂಟ್ ಮಾಡಿದ್ರಂತೆ. ಏನು ಸೆಕೆಂಡ್ಸಲ್ಲಿ ಇತ್ತು ಆ ಕಮೆಂಟು, ನೀವು ಎಲ್ಲ ಥರನೂ ಸ್ಯಾರಿ ಬಿಸ್ನೆಸ್ ಶುರು ಮಾಡ್ಕೊಳ್ರಿ ಅಂತ ಯಾರೋ ಕಮೆಂಟ್ ಹಾಕಿದ್ರಂತೆ. ಸೆಕೆಂಡ್ಸಲ್ಲಿ ಇತ್ತು, ಇನ್ನು ಸೆಕೆಂಡ್ಸ್ 30 ಸೆಕೆಂಡ್ಸ್ ಆಗಿತ್ತೇನೋ ಕಮೆಂಟ್ ಬಂದು, ನೀವು ಎಲ್ಲ ಥರನೂ ಸ್ಯಾರಿ ಬಿಸ್ನೆಸ್ನ ಶುರು ಮಾಡ್ಕೊಳ್ರಿ ಅಂತ ಯಾರೋ ಕಮೆಂಟ್ ಹಾಕ್ಬಿಡು. ಅದು ಬಂದು ನಮ್ಮಮ್ಮ ನನಗೆ ಹೇಳಿದ್ರು, ಹಿಂಗೆ ಸೆಕೆಂಡ್ಸಲ್ಲಿ ಇನ್ನೂ 30 ಸೆಕೆಂಡ್ಸ್ ಏನೋ ಇತ್ತು, ಹಿಂಗೆ ಕಮೆಂಟ್ ಹಾಕಿದ್ರು ಯಾರೋ ಸ್ಯಾರಿ ಬಿಸ್ನೆಸ್ ನೀವು ಮಾಡಿರಿ ಅಂತ. ನಮ್ಮಮ್ಮ ಬಂದು ನಾವು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತಂತು. ನಾನೇನಂದೆ, ಯವ್ವ ಈಗಲೇ ಒಬ್ಳು ಅಂತೋಳೆ ನಾನು ನೋಡೇ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಂತ. ಈಗ ನಾವು ಶುರು ಮಾಡ್ಕೊಂಬಿಡ್ತೀವಿ, ನಮ್ಮನ್ನು ಒಂಥರ ಸುಮ್ಮನೆ ಯಾ ಸ್ಯಾರಿ ಬಿಸ್ನೆಸ್ ಬೇಡ ಏನೂ ಬೇಡ ಅಂತ. ಏನು ಗೊತ್ತಾ, ನನ್ನನ್ನೇ ನೋಡಿ ಕಾಪಿ ಮಾಡೋದು ಇವರು ನೋಡ್ಕೊಂಬಿಡ್ತಾಳೆ ಅವಳು. ಹಂಗೆ ಅನ್ಕೊಬಿಡ್ತಾರೆ. ಯಾಕೆ ಬೇಕು ವಯಸ್ಸು, ಯಾರನ್ನು ನೋಡಿ ಏನು ಮಾಡೋಕ್ಕೈತೆ. ನಾವು ಬದುಕೋದು ನಾವು ನೋಡ್ಕೋಬೇಕು. ಯಾರೂ ಆಗಲ್ಲ, ನಮಗೆ ನಾವೇ. ನಾವೇನು ದುಡಿತಿದ್ದೀವಿ, ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮ್ಮ ಇಂಪಾರ್ಟೆಂಟ್. ಯಾರನ್ನೋ ನೋಡ್ಕೊಂಡು ಕಾಪಿ ಮಾಡೋದು ಏನಿದೆ. ಯಾರೇನಾದರೂ ಮಾಡ್ಕೊಳ್ರಿ, ನಮಗೇನು. ನಾವು ಬದುಕೋದು ನಾವು ನೋಡ್ಕೋಬೇಕು. ಲೈಫಲ್ಲಿ ನಾವೇನು ನಮ್ಮ ಇಷ್ಟಕ್ಕಂತೆ ನಾವೇನು ಮಾಡ್ತೀವಿ ಅದನ್ನೇ ಮಾಡಬೇಕು. ಅದು ಬಿಟ್ಟು ಅವ್ರದಂಗೆ ಇವ್ರದಿಂಗೆ ಅವ್ರ ಮನೆ ತೂತಿಗೆ ಏನ್ ಗೊತ್ತಾ, ನಾವಿರೋ ಅಕ್ಕಪಕ್ಕದಲ್ಲೇನೆ ದ್ವೇಷದ ಜನ ಆದ್ರೆ ಯೂಟ್ಯೂಬಲ್ಲೂ ಆಗೋಗ್ಬಿಟ್ಟೈತೆ ದ್ವೇಷ ಅನ್ನೋದು. ಅವ್ರ ಮನೆ ದೋಸೆ ತೂತು ಎಷ್ಟಿರುತ್ತೋ ಅಷ್ಟು ನೋಡ್ಕೋಬೇಕು. ಅದು ಬಿಟ್ಟು ಅವ್ರ ಮನೆದು ಹೆಂಗೆ ಇವ್ರ ಮನೆದು ಹೆಂಗೆ ನನ್ನದೇ ನೋಡ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡ್ತಾವ್ರೆ. ಕಾಪಿ ಪೇಸ್ಟು ಕಾಪಿ ಯಾರಾದರೂ ಇದು ಮಾಡಿದ್ರೆ, ಯಾರೋ ಹಂಗಂದ್ರು, ಅವತ್ತು ಶಿಲ್ಪಕ್ಕ ಹಂಗಂತು, ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಅವ್ರ ವ್ಲಾಗಿಗೆ ಹೋಗಿ. ಅವ್ಳು ನನ್ನ ನೋಡ್ಕೊಂಡು ಕಾಪಿ ಪೇಸ್ಟ್ ಅಂತ ಹಾಕ್ತಾಳೆ. ನಾನು ನೋಡಿದೆ ಅಂತಂದರೆ ಅವ್ರ ವ್ಲಾಗ್ ಕಿತ್ತೋದವಳು ಇದ್ದಾಳಲ್ಲ, ಅವ್ಳ ವ್ಲಾಗ್ನ ನಮ್ಮ ಅಕ್ಕನೂ ನೋಡೋಕೆ ಬಂದವ್ರೆ. ನಮ್ಮಮ್ಮ ಏನಂತ ಹೇಳುತ್ತೆ ಅಂದರೆ, ಅವ್ರ ಅತ್ತೆಗೆ ಒಂಚೂರು ಕಾಲು ಫ್ರ್ಯಾಕ್ಚರ್ ಆಗಿದೆ, ಅದಕ್ಕೋಸ್ಕರ ಅಕ್ಕ ಒಂಥರ ಮೈಂಡ್ನೇ ಒಂಥರ ಮಾಡ್ಕೊಬಿಟ್ಟೈತೆ. ನಾನು ಅದಕ್ಕೆ ಅವ್ರ ವ್ಲಾಗ್ ನೋಡು ನಿಂಗೆ ಒಂಚೂರು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಮ್ಮಮ್ಮ ಹೇಳಿ ಬಂದವ್ರೆ. ಅದಕ್ಕೋಸ್ಕರ ಹಿಂಗೆ ಆಡ್ಕೊಂಡು ವ್ಲಾಗ್ ಮಾಡೋದು ಅದಕ್ಕೋಸ್ಕರ ಅಕ್ಕ ನೋಡ್ತಾರಂತೆ, ಹಿಂಗೆಲ್ಲ ಕಮೆಂಟ್ ಮಾಡ್ತಾರೆ ಅಂತ ಅವಾಗ ಅಮ್ಮಂಗೆ ಹೇಳೋರು. ಒಂದು ವ್ಲಾಗ್ ನೋಡಿ ಒಬ್ಬರಿಗೆ ಬೇಜಾರಾಗುತ್ತೆ ಅಂದಾಗ ನೋಡಿ ಒಂಥರ ಅವ್ರ ವ್ಲಾಗ್ ನೋಡಿದ್ರೆ ಯವ್ವಾ ಅನ್ಸೋ ಥರ ಇರುತ್ತೆ. ಒಬ್ಬರು ಆ ಥರ ವ್ಲಾಗ್ಸ್ ನೋಡ್ತಾರೆ. ನಮ್ಮ ಅಕ್ಕ ನೋಡ್ತಾರೆ ವ್ಲಾಗ್ಸ್. ನಾವೇ ಹೇಳಿದ್ದು ನೋಡಿ ಅವಳ ಆಡೋ ಸ್ಟೈಲ್ ನೋಡಿ ಬಿಲ್ಡಪ್ ನೋಡಿ ನಿಮ್ಗೊಂಚೂರು ಬೇಜಾರು ಕಳೆಯುತ್ತೆ ಅಕ್ಕ ನೋಡಿ ಅಂತ ಅಮ್ಮ ಹೇಳಿ ಬಂದವ್ರೆ. ಏನ್ ಗೊತ್ತಾ, ಆ ಥರ ಎಲ್ಲ ಆಡೋರೆಲ್ಲ ನಮ್ಮ ಫ್ಯಾಮಿಲಿಲಿ ಯಾರು ಇಲ್ವಲ್ಲಮ್ಮ. ಏನ್ ಗೊತ್ತಾ ಗೈಸ್, ನನ್ನ ಫ್ಯಾಮಿಲಿಲಿ ನಾ ರೀಲ್ಸ್ ಮಾಡೋದು, ಈ ಥರ ಯೂಟ್ಯೂಬ್ ಮಾಡೋದು, ನಮ್ಮ ದೊಡ್ಡ ಫ್ಯಾಮಿಲಿಲಿ ನಾನು ಒಬ್ಬಳೇ ಶುರು ಮಾಡಿರೋದು. ಅವ್ರು ಯಾರೂ ರೀಲ್ಸ್ ಮಾಡಲ್ಲ, ಯಾರೂ ಏನೂ ಮಾಡಲ್ಲ ಗೈಸ್. ನಾನು ಒಬ್ಬಳೇ ಅಲ್ವ, ಯಾರೂ ಇಲ್ಲ, ನಮ್ಮ ಫ್ಯಾಮಿಲಿಲೇ ಯಾರೂ ಇಲ್ಲ. ನಾನೇ ಶುರು ಮಾಡಿರೋದು. ಈಗ ನನ್ನಿಂದ ಎಲ್ಲ ಕಲಿತಿದ್ದಾರೆ. ನಾನು ನೋಡಿ, ಈಗ ಪೃಥ್ವಿಗೆ ಮೊನ್ನೆ ಹುಳಿ ತೋಟಕ್ಕೆ ಹೋದಾಗ ಪೃಥ್ವಿ ಜೊತೆ ಡ್ಯಾನ್ಸ್ ಆಡಿಸ್ದೆ. ನಾನು ಯಾರಾದರೂ ಅವ್ರ ಜೊತೆ ಇರಬೇಕು. ಜಾನು ಪೃಥ್ವಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್. ಏನು ಗೊತ್ತಾ, ಅವ್ರು ಯಾರೋ ಕಮೆಂಟ್ ಮಾಡಿದ್ರಂತೆ, ಶಿಲ್ಪಕ್ಕ ಹೇಳ್ತು. ಏನಂತ ಗೊತ್ತಾ, ಏನಂತ ಅಂದರೆ, ನನ್ನನ್ನೇ ನೋಡ್ಕೊಂಡು ಎಲ್ಲ ನಿಮ್ಮನ್ನು ನೋಡ್ಕೊಂಡು ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತವ್ರೆ ಅಂತ ಹೇಳಿದ್ರಂತೆ. ಅದಕ್ಕೆ ಕಿತ್ತೋದವು ಮಾಡ್ಕೊಂಡು ಬಿಡುವು ಅಂತ ಕಮೆಂಟ್ ರಿಪ್ಲೈ ಮಾಡಿದ್ರಂತೆ. ಕಿತ್ತೋಗಿರೋರೇ ಮಾಡ್ಬೇಕಾ? ಹಂಗಾದ್ರೆ ನಾನು ಹೇಳ್ತೀನಿ, ನೀನು ಕಿತ್ತೋದೋಳು ಅಂತ. ನೀನು ಕಿತ್ತೋದೋಳಾಗಿರೋದಕ್ಕೆ ನೀನು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ಯಾ? ಅಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಯಾರ ಮನೆ ನಿಮಗೇನಕ್ಕೆ ಕರಿಬೇಕು? ಎಲ್ಲರೂ ಯಾರ ಮನೆದು? ನಮ್ಮ ಮನೆ ತೂತು ನಮ್ಗೆ ಎಷ್ಟಿದೋ ಅಷ್ಟು ನೋಡ್ಕೋಬೇಕು. ಬೇರೆಯವ್ರ ಮನೆ ತೂತು ಹೆಂಗೆ ಅಂತ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗ್ಬೇಡ್ರಿ.
ನಾವಂತೂ ನೋಡಲ್ಲ ಆ ಕರ್ಮದ ವಿಡಿಯೋನ. ಈಗ ಏನು ಅಂತಂದರೆ ಅವ್ರ ಬ್ಲಾಗ್ಸ್ ಹೆಂಗಿರುತ್ತೆ ಅಂತಂದರೆ ನೆಗೆಟಿವ್ ಥರ ಹಾಕ್ತಾರೆ ತಾಂಬ್ಲೈನ್ಸ್, ನೆಗೆಟಿವ್ ಥರ ಹಾಕ್ಸಿ ಬೆಳೀತಾರೆ. ನಾವು ಅಮ್ಮನೂ ಹೇಳ್ತಿರ್ತಾರೆ, ನೋಡು ನೀನು ಅವ್ರು ನೋಡಿ ಕಲ್ತ್ಕೋ ಅಂತ. ಏನಕ್ಕೆ ಬೇಕು ಗೈಸ್? ನಾನು ಏನು ಮಾಡ್ತೀನಿ, ನಾನು ಆ ವಿಡಿಯೋದಲ್ಲಿ ಏನಿದೆ ಅಂತ ತಾಂಬ್ಲೈನ್ ಹಾಕಬೇಕು. ಅದು ಬಿಟ್ಟು ಇವ್ರದಿಂಗೆ ಅವ್ರದಂಗೆ ಬೇಡ ನನಗೆ. ಆ ವಿಡಿಯೋದಲ್ಲಿ ಏನಿದೆ ತಂಬ್ಲೈನ್ ಅದನ್ನು ಹಾಕಬೇಕು. ಆ ಥರ ತಂಬ್ಲೈನ್ ಹಾಕ್ಬೇಕಾ? ಒಂಚೂರು ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ. ವಿಡಿಯೋಸಲ್ಲಿ ಕ್ಲಾರಿಟಿ ಕೊಟ್ಟರೆ ಇರು ಇದೇನೋ ಇದೆ ಈ ವಿಡಿಯೋದಲ್ಲಿ, ಬೇಕಾದ್ರೆ ನೋಡಿ ಗಮನಿಸಿ. ನನ್ನ ವ್ಲಾಗ್ಸ್ ಎಲ್ಲ ನಾನು ಅಂತ ಉಗಿತೀನಲ್ಲ ಅಂಥ ವ್ಲಾಗ್ಸ್ನೇ ಜಾಸ್ತಿ ಜನ ನೋಡ್ತಾರೆ. ನಾನು ನೋಡಿ ಸಿಂಪಲಾಗಿ ಸುಮ್ಮನೆ ನಾನು ಕುತ್ಕೊಂಡು ಡೈಲಿ ವ್ಲಾಗ್ಸ್ ಮಾಡಿದ್ರೆ ಯಾರೂ ನೋಡಲ್ಲ. ಇದೆಷ್ಟು ಗಮನಿಸ್ಬಿಟ್ಟಿದ್ದೀನಿ. ಏನು ಗೊತ್ತಾ, ಜನಗಳಿಗೂ ಜಗಳ ಆಡೋದು ಅಂದರೆ ಸಖತ್ ಇಷ್ಟ. ಬೇರೆ ಮನೆ ತೂತು ಹೆಂಗೈತೆ ಅಂತ ನೋಡೋದು ಜನಗಳಿಗೆ ತುಂಬ ಇಷ್ಟ. ಯಾರ ಮನೆ ದೋಸೆ ಹೆಂಗೈತೆ, ದೋಸೆ ತೂತು ಬಿದ್ದೈತಾ ಇಲ್ಲ ಸಮವಾಗೈತಾ ಅನ್ನೋದು ನೋಡೋದು ಜನಗಳಿಗೆ ಆಸೆ. ಗೊತ್ತಾಯ್ತಾ? ನಾನು ಅಂತ ಅನುಭವ ಪಡೋರೆಲ್ಲ ಒಂದಲ್ಲ ನಮ್ಮ ಮುಂದೆ ಎಲ್ಲ ಬಿದ್ದೋಗೋರೆ. ಅದ್ರಲ್ಲಿ ಇವರು ಒಬ್ರು ಅಂತ ಅನ್ಕೊಂಡಿರ್ತೀನಿ ನಾನು. ಅದು ಅವ್ರ ಬಗ್ಗೆ ಜ್ಞಾಪನಿಸ್ಕೊಂಬಾರ್ದು ಅನ್ಕೊಂತೀವಿ. ನಾನು ನಮ್ಮ ಫ್ಯಾಮಿಲಿಲಿ ಒಂದಿಬ್ರಿಗೆ ಹೇಳಿದೀನಿ, ಈ ತರ ವ್ಲಾಗ್ ಬರುತ್ತೆ ನೋಡ್ರಿ, ನಿಮಗೆ ಬೇಜಾರ್ ಕಳಿಯುತ್ತೆ ಅಂತ ಹೇಳಿದೀನಿ. ಅವ್ರು ನೋಡ್ಬಿಟ್ಟು ನಮಗೆ ಹೇಳ್ತಾ ಇರ್ತಾರೆ, ಅವ್ರ ವ್ಲಾಗ್ಸ್ ನೋಡಿ ಹಿಂಗ್ ಕಮೆಂಟ್ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ಫೋನ್ ಬರ್ತಾ ಇರುತ್ತೆ ನಮ್ಮ ಅಮ್ಮಂಗೆ ಒಂದ್ಸರಿ. ಯಾರಾದರೂ ಮಾಡ್ತಾ ಇರ್ತಾರೆ. ಈಗ ಏನು ಗೊತ್ತಾ, ಯಾರಾದರೂ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವ್ರು ಮಾಡೋ ಅಂಥದ್ದೇನು, ಅವ್ರು ನೋಡೇ ಮಾಡಿದ್ದೀವಿ ಅಂತ ಎಲ್ಲಾರು ಬಿಸ್ನೆಸ್ ಮಾಡ್ಲಿ ಬಿಡು, ಎಲ್ಲಾರು ಮಾಡ್ಲಿ ಬಿಡ್ರಿ. ನಾವು ನೋಡಿ ಹೂವು ಕಟ್ಟೋದೇ ಒಂದು ಬಿಸ್ನೆಸ್ ನಮಗೆ. ನಾವು ಹೂವು ಕಟ್ಟಿರೋಣ 8 kg ಹೂವು, 8 kg ಹೂವು ಮಂಗಳಾಂಟಿ ಇನ್ನೇನು ಬಂತು 3:30 ಅಲ್ವೇನಮ್ಮ, 3:30 ಊಟ ಮಾಡಿದ್ವಿ. ಬೆಳಗಿನ ಜಾವ 3:30 ನಾವು ಊಟ ಮಾಡಿದ್ವಿ. ಬಿಸ್ನೆಸ್ಸು ನಮ್ಗೆ ದುಡಿಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು. ಯಾರ್ದೇನು ಮನೆ ಹಾಳು ಮಾಡಿ ಏನು ತಿನ್ನಲ್ವಲ್ಲ. ನಾವು ಕಷ್ಟಪಡಬೇಕು, ನಾವು ತಿನ್ನಬೇಕು. ಯಾರ್ಗನ ಕೊಡ್ತೀವ ಒಂದ್ ಏನಾದ್ರು ಒಂದ್ ಬಟ್ಟೆ ಆಗ್ಲಿ, ಒಂದ್ ಒಡವೆ ಆಗ್ಲಿ, ಅವ್ರು ನೋಡಿ ಉರ್ಕಂತೀರ, ಇವ್ರು ನೋಡಿ ಉರ್ಕಂತೀರ ಅಂತ ಅಕ್ಕಪಕ್ಕದಲ್ಲೇ ಉರ್ಕೊಂಡವ್ರು ಅವ್ರೆ ಅಂತ ನಾವ್ ಅನ್ಕೊಂಡ್ತೀವಿ. ಯೂಟ್ಯೂಬಲ್ಲೂ ಉರ್ಕೊಂಡವ್ರು ನನ್ನ ನೋಡೆಲ್ಲ ಬದುಕ್ತವ್ರೆ ಅಂತಾರೆ. ಯಪ್ಪ ಎಂತೆಂತ ಜನ ಯೂಟ್ಯೂಬಲ್ಲೂ ದ್ವೇಷ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರೆ. ನಾವಿರತವೇ ದ್ವೇಷ ಅನ್ಕೊಂಡಿದ್ದೆ, ಯೂಟ್ಯೂಬಲ್ಲೂ ಅದೇ ತರ ದ್ವೇಷ, ಅಸೂಯೆ. ನನ್ನ ನೋಡಿ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ವ್ಯಾಪಾರ ಆಗೋದಿಲ್ಲ, ಹಂಗೂ ವ್ಯಾಪಾರ ಮಾಡ್ತಾರೆ. ಫ್ರೀ ಯಾವ್ದಾದ್ರು ಅಜ್ಜಿ ತಾತ ಆಸ್ತಿ ಮಾಡಿಕ್ಕಿರ್ಬೇಕು ಫ್ರೀ ತಿನ್ನಕ್ಕೆ. ಈಗ ತಾತ ಅಜ್ಜಿ ಆಸ್ತಿ ಇದ್ರೆ ಕುತ್ಕೊಂಡ್ ತಿನ್ಬೋದು, ಮಾರ್ಕೊಂಡು. ಅಂಥದ್ರಲ್ಲಿ ಏನೂ ಇಲ್ಲ. ನಾವೇ ದುಡಿಬೇಕು, ನಾವೇ ತಿನ್ಬೇಕು, ನಾವೇ ಸಂಪಾದಿಸ್ಬೇಕು. ಅದು ಒಂಥರ ಸಾಧನೆ ಮಾಡೋದ್ಕಲ್ಲ, ಬೇರೆಯವ್ರನ್ನ ಅನ್ಕೊಂಡು ನಾವು ಬದುಕ್ಬಾರ್ದಲ್ವಾ. ನಾವು ದುಡಿಬೇಕು, ನಾವು ಬದುಕ್ಬೇಕು. ಬೇರೆಯವ್ರ ನೋಡ್ಕೊಂಡು ಬೇರೆಯವ್ರನ್ನ ನನ್ನನ್ನೇ ನೋಡ್ಕೊಂಡು ಬದುಕ್ತವ್ರೆ, ನನ್ನನ್ನೇ ನೋಡ್ಕೊಂಡು ಸ್ಟೋರೇಜ್ ಫುಲ್ ಆಗ್ಬಿಡ್ತು. ಅದಕ್ಕೋಸ್ಕರ ಇದು ಮಾಡಿದೆ. ಏನೋ ಹೇಳ್ತಿದೆ ಮರ್ತೋಯ್ತು. ಯಾರು ಬೇರೆಯವ್ರು ನಮ್ಮನ್ನ ನೋಡ್ಕೊಂಡು ಮಾಡ್ತವ್ರೆ ಅಂತ ಅನ್ಕೊಂಬೇಡ್ರಿ. ನಿಮ್ಮನ್ನೇ ನೋಡಿ ನಿಮ್ಮನ್ನೇ ಇದು ಮಾಡಿ ಮಾಡ್ತವ್ರೆ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗ್ಬೇಡ್ರಿ. ಅವ್ರವ್ರ ಬಿಸ್ನೆಸ್ ಅವ್ರವ್ರದ್ದು. ಈಗ ನಮ್ಮನ್ನ ನೋಡಿ ಕಲೀರಿ. ಏನ್ ಗೊತ್ತಾ, ಈಗ ಯಾರಾದ್ರೂ ಅಂಗಡಿ ಇಕ್ಕಿರ್ತಾರೆ, ಈಗ ನಮ್ ರೋಡಲ್ಲೇನೆ 4 ಅಂಗಡಿ ಅವೆ. ಅವ್ರನ್ನ ನೋಡ್ಕೊಂಡು ಇವ್ರೇನ್ ಇಕ್ಕವ್ರ, ಇವ್ರಿಗಾಗ ವ್ಯಾಪಾರ ಇವ್ರಿಗಾಗುತ್ತೆ, ಅವ್ರಿಗೋಗ ಆಗ ವ್ಯಾಪಾರ ಅವ್ರಿಗಾಗುತ್ತೆ. ಹಂಗಂತ ನಮ್ಮನ್ನೇ ನೋಡ್ಕೊಂಡು ಇವ್ರು ವ್ಯಾಪಾರ ಮಾಡ್ತವ್ರೆ ಅನ್ನಕ್ಕಾಗುತ್ತಾ? ಅವ್ರ ಬಿಸ್ನೆಸ್ ಅವ್ರವ್ರದ್ದು. ಎಲ್ಲಾರು ಹೊಟ್ಟೆ ಪಾಡಿಗೆ ತಾನೆ ಜೀವನ ಮಾಡೋದು. ಏನ್ ಗೊತ್ತಾ ಗೈಸ್, ಈ ಥರ ಬುದ್ಧಿಗಳು ಬೆಳಗ್ಬಿಟ್ರು, ಅಯ್ಯೋ ಏನೂ ಇಲ್ದಲೆ ಇಷ್ಟ ಆಗ್ಬಿಟ್ಲಲ್ಲ ಅನ್ನೋ ಜನಗಳು ನಮ್ಮ ರಿಲೇಟಿವ್ಸಲ್ಲೇ ಇದ್ದಾರೆ, ನಮ್ಮ ಹತ್ರ ಸಂಬಂಧಿಗಳೇ ಇದ್ದಾರೆ. ಯಾರು ಅಂತ ಹೇಳೋದು ಬೇಡ, ಹೊಟ್ಟೆ ಹುರ್ಕಂತಾರೆ ಗೈಸ್. ಅಯ್ಯೋ ಏನೂ ಇರಲೇ ಇಲ್ಲ ಇವಳಿಗೆ, ಹಿಂಗಾಗ್ಬಿಟ್ಲಲ್ಲ, ಮದುವೆ ಮಾಡಿಕೊಟ್ಟಾಗ ಇವಳ ಹತ್ರ ಏನೂ ಇರಲೇ ಇಲ್ಲ, ಈಗ ಒಂದು 6 ವರ್ಷದಿಂದ ಇತ್ತ. ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ ಗೈಸ್, ನಾನು 6th 7th ಇದ್ದೆ. 7th ನಾನು ಇಲ್ಲೇ ನಮ್ಮ ಮನೆ ಹತ್ರ ಸ್ಕೂಲ್. ಅವಾಗಿಂದ ನಮ್ಮಮ್ಮ ಹೂವು ಕಟ್ಟೋಕ್ಕೆ ಶುರು ಮಾಡಿದ್ರು.
ಅವಾಗಿಂದ ಏನ್ ಗೊತ್ತಾ, ನಾವು ಸೇವಿಂಗ್ಸ್ ಮಾಡಕ್ಕೆ ಸೇವಿಂಗ್ಸ್ ಮಾಡ್ತೀವಿ ಮನೆಯವರೆಲ್ಲ ತಿಂಗಳಿಗೆ ಒಂದು 15,000 ರೂಪಾಯಿ ಹೂವು ಕಟ್ತೀವಿ. ಅದನ್ನ ಸೇವಿಂಗ್ಸ್ ಮಾಡ್ಕೊತೀವಿ. ನಮ್ಮ ಅಪ್ಪ ತಂದಾಕ್ತಾರೆ, ತಿಂತೀವಿ. ನಾವೇನು ಮನೆಗೊಂಚೂರು ಒಂದು ಬೇಳೆನೂ ತರ್ತೀವಿ ಅನ್ನೋದು ಇಲ್ಲವೇ ಇಲ್ಲ ಗೈಸ್. ನಾವು ಹೂವು ಕಟ್ಟಿದ್ದು ನಾವು ಸೇವಿಂಗ್ಸು. ಅದು ನಾವು ಇಟ್ಕೊಂಡಿರೋ ಒಡವೆಲಿ ಅದನ್ನ ನಮ್ಮ ಅಮ್ಮ ಮಾಡಿಸಿದ್ರೆ, ಕಾಲು ಭಾಗ ನಮ್ಮಮ್ಮ ಮಾಡಿಸಿದ್ದೆ, ಮುಕ್ಕಾಲು ಭಾಗ ನಮ್ಮ ಅಪ್ಪನೇ ಮಾಡಿಸಿರೋದು. ಸೇವಿಂಗ್ಸ್ ಮಾಡ್ತೀವಿ. ಈಗ ನೋಡಿ ನಮ್ಮ ಮಾವನ ಮದುವೆ ಹತ್ರ ಬರ್ತಿದೆ. ನೆಕ್ಸ್ಟ್ ವ್ಲಾಗು ಏನು ಬರುತ್ತೆ ಅಂತಂದರೆ, ನಾವು ಹೂವು ಕಟ್ತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಒಂದು 15,000 ಬರುತ್ತೆ ಅಂದ್ಕೊಡ್ರಿ ತಿಂಗಳಿಗೆ ಹೂವಿನ ದುಡ್ಡು. 15,000ದಲ್ಲಿ ನಮ್ಮ ಅಮ್ಮ ನನಗೆ 500 ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನ ನಾನು ಏನು ಮಾಡಿದ್ದೀನಿ, ಉಂಡೆ ಒಳಗೆ ತುರ್ಕಿದ್ದೀನಿ. ಎಷ್ಟು ಉಂಡೆ, ಮೊನ್ನೆ ಒಂದು ಉಂಡೆ ತೋರಿಸ್ದೆ. ಅದರಿಂದ ಮುಂಚೆ ಕುಡಿಕ್ಕಿರೋ ಉಂಡೆ ಎಷ್ಟಾಗೈತೆ ಅಂತಂದರೆ 4 ಉಂಡೆ ಆಗಿದೆ. 20 ರೂಪೀಸ್ ಉಂಡೆ ಬರುತ್ತೆ ನೋಡಿದ್ರಲ್ಲ, ಆ ಉಂಡೆ ಆಗೈತೆ. ಈಗೊಂದು 129 ರೂಪಾಯಿದು ಉಂಡೆ ಬುಕ್ ಮಾಡಿದ್ದೀನಿ, ಬಂದಿದ್ದೆ. ಅದು ನಾಳೆ ಓದ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಈಗ ಸುಮ್ಮನೆ ನನ್ನ ಪಾಡಿಗೆ ನಾನು ಕುಡಿಕೊಂಡು ಹೋಗ್ತಾ ಇದ್ದೀನಿ. ಅದೇನಾಗುತ್ತೆ, ಈಗ ನಮ್ಮ ಮಾಮನ ಮದುವೆ ಹತ್ರ ಬಂತು. ಇನ್ನೊಂದು 3 ತಿಂಗಳು ಇಷ್ಟು ಆ ಉಂಡಿನ ತೋರಿಸಿ ನಮ್ಮ ಮಾಮನ ಮದುವೆ ಏನು ಹತ್ರ ಐತೆ ಅನ್ನೋಂಗೆ ಆ ಉಂಡಿನ ಓಪನ್ ಮಾಡ್ತೀನಿ. ಅದ್ರಲ್ಲಿ ದುಡ್ಡು ಎಷ್ಟಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಕೂಡಿಕ್ತಿದ್ದೀನಿ ಗೈಸ್. ಅದರಲ್ಲಿ ಒಂದು 500 ರೂಪಾಯಿ ನಮ್ಮಮ್ಮ ಇದ್ದಂಗೆ ಕೊಡ್ತಾರೆ. ನಮ್ಮಮ್ಮನೂ ಸ್ವಲ್ಪ ಗೋಲ್ಡ್ ಚೀಟಿ ಸಾಕೊಂಡಿದ್ದಾರೆ, ಅದನ್ನು ಕಟ್ತಾರೆ. ಚೀಟಿಗಳು ಕಟ್ತಾರೆ. ಮಿಕ್ಕಿದ ದುಡ್ಡನ್ನ ಇನ್ನೊಂದು 100 ರೂಪಾಯಿ ಉಳಿದ್ರು ನಮ್ಮ ಉಂಡೆ ಒಳಗೆ ಹಾಕ್ತಾರೆ. ಇರಲಿ, ಏನಕ್ಕಾದ್ರೂ ಬೇಕಾಗುತ್ತೆ. ಸಮಯ ಸಂದರ್ಭ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನನಗೂ ಕೊಡ್ತಾರೆ. ಒಂದೊಂದು ತಿಂಗಳು ಫುಲ್ ದುಡ್ಡಿಗೆ ಟೈಟ್ ಆಗೋಗ್ಬಿಡುತ್ತೆ, ಬೇಕಾಗುತ್ತೆ ಒಂದೊಂದು ಟೈಮಲ್ಲಿ. ಉಂಡಿಗಳಲ್ಲಿ ಸಖತ್ ದುಡ್ಡು ಕುಡಿಕಿದ್ದೀನಿ. ನಮ್ಮ ಮಾಮನ ಮದುವೆಗೆ ಒಂದೇನೋ ತೊಗೋಬೇಕು ಅಂತ ನಮ್ಮಮ್ಮ ತಗೊಳುತ್ತೆ. ಅದೇನು ಅಂತ ತೋರಿಸ್ತೀನಿ, ನನಗೂ ಕೊಡಿಸ್ತೀನಿ ಅಂತ ಹೇಳ್ತು. ಬಿಕಾಸ್ ದುಡ್ಡೇನಾದ್ರು ಶಾರ್ಟೇಜ್ ಬಂದರೆ ನಮ್ಮಮ್ಮ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಗೋಲ್ಡ್ ರೇಟ್ ಆಗ್ತಿದೆ. ಮುಂಚೆ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಏನೇನೋ ತೊಗೊತಿದ್ದೋ. ಆದರೆ ಇಷ್ಟೊತ್ತಿಗೆ ಉಂಡಿಗಳನ್ನ ಕುಯ್ದೇ ಬಿಡ್ತಿದ್ದೋ. ಬಟ್ ಅದೇ ಗೋಲ್ಡ್ ರೇಟ್ ಗಗನಕ್ಕೆ ಏರ್ತಾ ಐತೆ. ಬಿಕಾಸ್ ನಮ್ಮ ಮಾಮನ ಉದ್ದೇಶಕ್ಕೆ ನಮ್ಮಮ್ಮ ಏನೋ ಒಂದು ತಗೋತಾರೆ. ಅದನ್ನು ಕಾಯ್ತಾರಿ, ಏನು ತಗೋತಾರೆ ಅಂತ ಹೇಳ್ತೀನಿ. ನಮ್ಮ ಮಾಮನ ಮದುವೆ ಡೇಟು ರಿವೀಲ್ ಏನು ಹತ್ರ ಬರ್ತೈತೆ ಅನ್ನೋವಾಗ ಹೇಳ್ತೀನಿ. ಅದರದ್ದೇ ಒಂದು ವ್ಲಾಗ್ ಮಾಡ್ತೀನಿ. ದುಡಿತೀವಿ, ನಾವು ದುಡಿತೀವಿ, ನಾವು ಖರ್ಚು ಮಾಡ್ತೀವಿ. ನಾವು ಬೇರೆಯವ್ರು ನೋಡಿ ಹೊಟ್ಟೆ ಉರಿಯೋದು ಏನೂ ಇಲ್ಲ ಗೈಸ್. ನೀವು ದುಡೀರಿ, ನೀವು ಖರ್ಚು ಮಾಡಿ, ನೀವು ತಿನ್ನಿ, ನೀವು ಮನೆ ಸಂಸಾರ ನೀವು ನೋಡ್ಕೊಳ್ಳಿ. ಈಗ ನಮ್ಮನ್ನೇ ನೋಡ್ಕೊಂಡು ಬೇರೆಯವರೆಲ್ಲ ಬದುಕ್ತವ್ರೆ ಅಂತ ಅನ್ಕೊಂಬೇಡ್ರಿ. ನಾವು ದುಡ್ಡು ನಮ್ಮ ಸಂಸಾರ ನಾವೇನು ಮಾಡ್ತೀವಿ, ಅಯ್ಯೋ ನನ್ನ ಸಂಸಾರಕ್ಕೆ ಇಷ್ಟು ಬೇಕಪ್ಪ ಅನ್ನೋ ಒಂದು ತಲೆಯಲ್ಲಿದ್ದರೆ, ನಾನು ದುಡಿಬೇಕು, ನಂದು ಇದಿದೆ. ನಾವು ನೋಡಿ ಒಂದು ದಿವಸ ಹೂವು ರಜಾಕರಿ 500 ರೂಪಾಯಿ ಹೋಯ್ತಲ್ಲ. ನಿನ್ನೆ ನೋಡಿ 8.5 kg ಹೂವು ನೆನೆ. 8.5 kg ಹೂವು ನೆನೆ. ನಮ್ಮಮ್ಮ ಏನಕ್ಕಿಷ್ಟು ಅಂತಂದೆ ಅಂತ ಅಂದರು. 8 kg ಹೂವು ಕಟ್ತು. ನಮಗೆ ನೆನ್ನೆ 600 ರೂಪಾಯಿ ದುಡ್ಡಾಯಿತು. ಯಾರಿಗೆ ಕೊಡ್ತೀವಿ? ನಾವೇ ಮಾಡಿ ಕೊಡ್ತೀವಿ. ಇವತ್ತು ತಗೋಣ ಅಂತ ಅಂದ್ಕೊಂಡ. ಬಟ್ ಅದೇ ನಮ್ಮಮ್ಮ ಚೂರು ನೆಗಡಿ ಒಂಥರ ಥರ ಅವಾಗಿಂದ ಸಿ ಅಂತಲೇ ಐತೆ. ಹಾಗಲ್ಲ ಗೈಸ್, ಈಗ ನಮ್ಮ ಕೈಲಿ ಆಗ್ದಿಲ್ದು ಏನಕ್ಕೆ ಮಾಡಬೇಕು? ನಮಗೆ ಈಗ ನಮ್ಮ ಕೈಲಿ ಆಗ್ತಿಲ್ಲಪ್ಪ, ನಮ್ಮ ಜೀವಕ್ಕಾಗೋದು ಏನಕ್ಕೆ ಮಾಡಬೇಕು? ನೋಡಿ, ಹೂವು ಕಟ್ಟೋದೊಂದು ಬಿಸ್ನೆಸ್. ನಾನು ಹೇಳ್ತಿರ್ತೀನಿ ಅಮ್ಮ ನಾನು ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ, ಕಳ್ಸಮ್ಮ. ನಾನು ಮನೆಗಿರೋದೊಂಥರ ಬೇಜಾರು ಗೈಸ್. ಬೇಜಾರಾಗೋದಕ್ಕೆ ಬೆಳಗ್ಗೆ ಹೊತ್ತಿದ್ದು ಒಂದೊಂದು ರೌಂಡ್ ವಾಕ್ ಹೋಗ್ತೀನಿ, ಬರ್ತೀನಿ ಮನೆಗೆ. ಹೂವು ಕಟ್ಟೆ ಸಾಕಾಗಿರುತ್ತೆ. ನಮ್ಮ ಕೈಲಿ ಒಂಥರ ಹೂವು ಕಟ್ಟೋಕ್ಕಾಗಲ್ಲ ಗೈಸ್. ಒಂಥರ ಕೈಯೆಲ್ಲ ನೋಯುತ್ತೆ. ರಾತ್ರಿ ಹೊತ್ತು ಮನೆ ಕಂಡ್ರೆ ಗೈಸ್ ನಂಬ್ತಿರೋ ಬಿಡ್ತಿರೋ ಸತ್ತೆ ಹೆಣ ಎಬ್ಬರಿಸ್ಬೋದೇನೋ. ನಮ್ಮನ್ನಷ್ಟು ಹಂಗೆ ಮನೆ ಕತ್ತೀವಿ ನಾನು ಅಮ್ಮ. ಏನು ಗೊತ್ತಾ, ಕಷ್ಟಪಟ್ಟು ದುಡಿಬೇಕು ನಾವು. ಏನು ಗೊತ್ತಾ, ಎಷ್ಟು ಆಗುತ್ತೋ ಅಷ್ಟು ದುಡಿಬೇಕು. ಬೇರೆಯವ್ರು ನೋಡಿ ಹೊಟ್ಟೆ ಉರಿ ಬರಬಾರ್ದು. ಅವರು 100 ಗ್ರಾಮ್ ತಾಂಡ್ರೆ ನಮ್ಮೊಂದು 10 ಗ್ರಾಮ್ ಆದ್ರೂ ತಾಣೋಷ್ಟು ಕೆಪಾಸಿಟಿ ಇರಬೇಕು. ಅದನ್ನ ನೀವು ನಿಮ್ಮಲ್ಲಿ ಕೆಪಾಸಿಟಿ ಇದೆ, ನೀವು ತಗೋತೀರಾ ಅಂತಂದ್ರೆ ಅದನ್ನ ನಾವು ವಿಡಿಯೋದಲ್ಲಿ ಯಾವ ಥರ ತೋರಿಸ್ಬೇಕು ಅನ್ನೋದಿರಬೇಕು. ಅದನ್ನೇ ಬಿಲ್ಡಪ್ ಕೊಟ್ಕೊಂಡು ತೋರಿಸೋದಲ್ಲ.
ಬಿಲ್ಡಪ್ ಕೊಡಿ. ಆಮೇಲೆ ನಮ್ಮನ್ನ ನೋಡಿ ಇರೋರು ಬೇರೆಯವ್ರನ್ನ- ನೋಡ್ತಾರೆ, ಇಲ್ದವರು ನೋಡ್ತಾರೆ. ಇರೋರ್ಗೆ ಅಯ್ಯೋ ಖುಷಿ ಆಯಿತು. ಈಗ ನೋಡಿ ನಾವು ನೋಡಿದ್ರೆ ಓ ಬಿಡಪ್ಪ ಇಷ್ಟು ತೊಗೊಂಡಿದ್ದಾರಲ್ಲ, ಅವ್ರು ದುಡ್ಡು ಸಂಪಾದನೆ ಮಾಡಿ ಇಷ್ಟು ತೊಗೊಂಡಾರಲ್ಲ, ನಮಗೂ ಖುಷಿ ಆಯಿತು ಅನ್ನೋಂಗಿರ್ಬೇಕು. ಗೈಸ್ ಏನು ಹೇಳ್ತಿದ್ದು ನಾವು ಮರ್ತೇ ಹೋಯ್ತು. ನಾವು ಅಪ್ಪ ಬಂತು ಹೋಗಲ್ಲ ಎಲ್ಲೋ ದೇವಸ್ಥಾನ ಹತ್ರ ಎಡಬಿಟ್ಟು ಕಾಲು ಇಟ್ಟು ಮಾಡ್ಕೊಬಂದೈತಿ. ಬರೀ ಇದನ್ನೇ ಮಾಡ್ಕೊಂತೈತೆ. ಮೊನ್ನೆ ನಾವು ಅಜ್ಜಿ ಮನೆಗೆ ಹೋಗಿದ್ದಲ್ಲ, ಅಜ್ಜಿ ಮನೆ ಕೂತ್ಕೊಂಡೊಂದು ವಿಡಿಯೋ ಮಾಡೋದ್ನಲ್ಲ, ಅವಾಗ ನೋಡ್ರೆ ಗಾಡಿ ಬಿದ್ದು ಕಾಲೆಲ್ಲ ಎರ್ಕೊಂಡು ಹೋಗೈತೆ. ಈಗ ನೋಡ್ರಿ ಸ್ನಾನ ಮಾಡ್ಕೊಂಡು ಹೋಯ್ತು, ದೇವಸ್ಥಾನ ಹತ್ರ ಕೈ ಮುಗಿಯೋಕೆ ಹೋಯ್ತಂತೆ, ಎಡಬಿಟ್ಟು ಕಾಲಿಗೆ ಮಾಡ್ಕೊಂಡ್ಬಂದೈತಿ. ಬರೀ ಬಿಡೋದು ಇದೇ ಆಗೋಗ್ಬಿಟ್ಟೈತೆ ಗೈಸ್ ನಮ್ಮ ಅಪ್ಪನ. ಏನು ಹೇಳ್ತಿದ್ದಮ್ಮ ಏನ್ ಗೊತ್ತಾ, ಬೇರೆಯವ್ರು ನೋಡ್ಕೊಂಡು ಉರ್ಕೊಳದ್ ಬೇಡ. ನಾವು ಬದುಕಿರ್ ನಮ್ಗೆ, ಅವ್ರು ಬದುಕಿರ್ ಅವ್ರಿಗೆ. ಏನ್ ಗೊತ್ತಾ, ಬಿಲ್ಡಪ್ ತೋರಿಸ್ಬಾರ್ದು. ಸುಮ್ಮನೆ ನಮ್ಮನ್ನೇ ನೋಡ್ಕೊಂಡು ಬದುಕ್ತಾವ್ರೆ ಅಂತ ಅನ್ಕೊಂಬಾರ್ದು. ಬೇರೆ ನೋಡಿ ಬದುಕಬೇಕು. ಅಯ್ಯೋ ಇರು ಅವ್ಳು ಬೆಳೀತಾಳಲ್ಲ, ನಾನು ಕಷ್ಟಪಟ್ಟು ದುಡಿಬೇಕು. ನಾನು ನೋಡಿ ದೇವಸ್ಥಾನ ಗಂಟೆ ನಾವು ದುಡಿಬೇಕು, ತಿನ್ಬೇಕು. ನೋಡಿ ಈಗ ಅವ್ರೇನೋ ತಗೊಂಡಿದ್ದಾರೆ, ಅವ್ರು ತೊಗೊಂಡವ್ರು ನೋಡಪ್ಪ ಕಷ್ಟಪಟ್ಟು ದುಡಿತಾರೆ, ನಾವು ಹಂಗೆ ದುಡ್ಡು ಬಿಟ್ಟು ತೊಗೋಬೇಕು ನಾವು ಅನ್ನೋ ಮೈಂಡ್ಸೆಟ್ ಇರಬೇಕು. ಯಾರು ನೋಡಿ ಹೆಂಗ್ ಗೊತ್ತಾ, ಬಿಲ್ಡಪ್ ಕೊಟ್ರೆ ಇಲ್ದೇ ಇರೋರಿಗೆ ಬೇಜಾರಾಗ್ತದೆ ಪಾಪ. ಆದ್ರೆ ಇರೋರು ಇರ್ತಾರೆ, ಇಲ್ದವ್ರು ಇರ್ತಾರೆ ಗೈಸ್. ಇರೋರು ನೋಡಿ ಅಯ್ಯೋ ದುಡ್ದು ತಗೊಂಡಿದ್ದಾರಲ್ಲ ಖುಷಿ ಆಯ್ತಪ್ಪ ಬಿಡು ನಾವು ತಗೋಣ ಅನ್ನೋ ಮೈಂಡ್ಸೆಟ್ ಇರುತ್ತೆ ದುಡ್ಡಿರೋರಿಗೆ. ದುಡ್ಡಿಲ್ಲದೆ ಇರೋರಿಗೆ ಅಯ್ಯೋ ನೋಡು ಎಷ್ಟು ಬಿಲ್ಡಪ್ ಕೊಟ್ಕೊತಾಳೆ, ನಮ್ಗೆ ಈ ಥರ ಎಲ್ಲ ತಗೊಳಕ್ಕೆ ಆಗಲ್ವಲ್ಲ ಅನ್ನೋ. ನಾವು ಈ ಥರ ಮಾಡಿದ್ರೆ ಎಲ್ಲ ನೋಡಿ ಅವ್ರನ್ನೇ ನೋಡಿ ಉಡ್ಕೊಂತೀರ ಅಂತ ನಾವು ಅವ್ರನ್ನ ನೋಡ್ಕೊಂಡು ಯಾಕೆ ಹುಡ್ಕೊಳ್ಳೋಣ, ಅವ್ರು ನೋಡಿ ಯಾಕೆ ಹುಡ್ಕೊಳ್ಳೋಣ ಗೈಸ್ ನಾವು ಅನ್ನೋದು ನೋಡ್ಬೇಕಾದ್ರೆ ಯಾರಾದ್ರೂ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ಯಾರು ನೋಡಿ ಯಾರು ಹುಡ್ಕೋಬೇಡಿ, ನೀವು ಬದುಕೋದು ನೀವು ನೋಡ್ಕೊಳ್ಳಿ. ಯಾರೋ ಬೆಳೀತಿದ್ದಾಳೆ, ಯಾರೋ ಮಾಡ್ತಿದ್ದಾನೆ, ಯಾವನೋ ಏನೋ ಅಂತಿದ್ದಾನೆ ಅನ್ನೋದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೀವನದಲ್ಲಿ ನೀವೇನು ಬದುಕಬೇಕು, ನೀವೇನು ಸಾಧಿಸ್ಬೇಕು, ನೀವೇನು ಅಂದ್ಕೊಂಡಿದ್ದೀರಾ, ಸ್ಯಾರಿ ಬಿಸ್ನೆಸ್ ಆದ್ರೂ ಮಾಡ್ರಿ, ಏನಾದ್ರೂ ಮಾಡಿ. ಯಾರು ನೋಡ್ಕೊಂಡು ಯಾರು ಬದುಕೋಕ್ಕಾಗಲ್ಲ ಗೈಸ್. ಅವ್ರು ಅಂದ್ರೆ ಅನ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಒಂಚೂರು ಕಚಡ ಜನಗಳು ಇರ್ತಾರಲ್ಲ ಗೊತ್ತಾ, ನನ್ನನ್ನೇ ನೋಡಿ ಬಿಸ್ನೆಸ್ ಮಾಡ್ತಾವ್ರೆ ಅಂತ ಅನ್ಕೊಳ್ಳಿ ಬಿಡ್ರಿ. ಏನ್ ಗೊತ್ತಾ ಗೈಸ್, ಸ್ವಲ್ಪ ಕಚಡ ಜನಗಳು ಇರ್ತಾರಲ್ಲ, ಹೋಗಿ ಆ ಕಚಡ ಜನಗಳು ಆ ಬ್ಲಾಗಲ್ಲಿ ಕಮೆಂಟ್ ಹಾಕ್ತಾರೆ, ನಿಮ್ಮನ್ನ ನೋಡೇ ಬಿಸ್ನೆಸ್ ಮಾಡ್ತಾರೆ. ಅಫ್ಕೋರ್ಸ್ ಯಾರನ್ನ ನೋಡಿ ಏನು ಬಿಸ್ನೆಸ್ ಮಾಡೋಕೆ ಹೋಗ್ಬೇಡ್ರಿ, ಬಿಸ್ನೆಸ್ ಮಾಡಿರಿ. ಅವಳು ಹುಡ್ಕೋಬೇಕು. ಅವಳು ಒಂಥರ ಆಡ್ತಾರಲ್ಲ ಜನಗಳು, ಏನಂತಾರೆ ಹೇಳೋರನ್ನ, ನಾನೇ ಅಂತ ಇರ್ತಾರಲ್ಲ, ಬಿಲ್ಡಪ್ ಪ್ರಾಣಿ ಅಂತಾರೆ. ನಾನು ನಂದೇ ಅಂತ ಮರಿತಾರಲ್ಲ, ಅವರೆಲ್ಲ ಒಂದರಲ್ಲಿ ಒಂದು ಸ್ವಲ್ಪ ಬಿದ್ದೋಗ್ತಾರೆ. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಮಾಡಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀರಿ, ಎಲ್ಲರೂ ಸಾಧಿಸ್ದಂಗೆ ನೀವು ಸಾಧಿಸಿ. ಹೇಳ್ತಾ ಇವಾಗ ನಾನು ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ನಿಮ್ಗೊಂಚೂರು ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಸಾಧನೆ ನಾನು ಬೆಳಿಬೇಕು, ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲ ಸಾಧಿಸಿ. ನೀವು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ನೀವು ಅಂದ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಎಲ್ಲರೂ ಸಾಧಿಸಲಿ. ನಿಮಗೆ ಆ ಗುರು ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.